ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಳಿಗ್ಗೆನೆ ಬ್ಯಾಕ್ ಪಾರ್ಕ್ ಮಾಡಿಕೊಂಡು ತಲೆಗೆ ಹೆಲ್ಮೆಟ್ ಹಾಕೊಂಡು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಾವು ಹೋಗ್ತಾ ಇರೋದು ದಾಸರಗುಪ್ಪೆಲಿರೋ ಶಿವಪ್ಪ ಇಡ್ಲಿ ಹೋಟೆಲ್. ಅದೊಂದು ಅಥೆಂಟಿಕ್ ಪ್ಲೇಸು. ನಿಯರ್ಲಿ 50 years ಅದಕ್ಕೊಂದು ವ್ಯಾಲ್ಯೂ ಇದೆ. ಅಲ್ಲಿ ಏನಂದರೆ ಅವ್ರಿಗೆ ಒಂದು ಟ್ಯಾಗ್ಲೈನ್ ಇದೆ, ಎಲ್ಲೇ 120 ಕಿಲೋಮೀಟ್ರಿಂದ ಬಂದ್ರು ಮಿನಿಮಮ್ 20 minutes ವೆಯ್ಟ್ ಮಾಡಬೇಕಂತೆ. ಸೊ ನಾವು ಹೋಗೋಣ, ವೆಯ್ಟ್ ಮಾಡೋಣ, ಎಷ್ಟಿದೆ ನೋಡೋಣ. ಅದೊಂದು ರಿವ್ಯೂಸು ಇಡ್ಲಿ ಆಗಲಿ ವಡೆ ಆಗಲಿ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ. ಸೊ ನನ್ನ ಜೊತೆ ಇದ್ದಾರೆ ಈಗ ನಿಖಿಲ್ ಅಂದ್ಬಿಟ್ಟು ಆತ್ಮೀಯ ಗೆಳ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಅಂತೆಲ್ಲ ಕಚ್ಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಬರಲ್ಲ. ಏನ್ ಗೌರವ. ಹಾಯ್ ಗೈಸ್, ಇವರು ಕ್ಲೋಸ್ ಫ್ರೆಂಡ್. ಬೆಳಗ್ಗೆ 5 ಗಂಟೆ ಎಡ್ಸಿದ್ದಾನೆ ಶಿವಪ್ಪ ಇಡ್ಲಿ ಹೋಟೆಲ್ ತಿನ್ನೋಕ್ಕೆ. ನೋಡೋಣ, ಫಸ್ಟ್ ಟೈಮ್ ತಿಂತಾರದು, ಟ್ರೈ ಮಾಡೋಣ. ಬನ್ನಿ ರೆಡಿ, ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಗೈಸ್. ಸೊ ಆಯಿತು ಗಾಯ್ಸ್, ದಾಸರಗುಪ್ಪೆಯಲ್ಲಿರೋ ಶಿವಪ್ಪ ಇಡ್ಲಿ ಹೋಟೆಲ್ ಹೋಗಿ ತಿಂದು ಆಯಿತು. ನನಗನ್ಸಿದೆ ಅಂದರೆ ಪ್ರೊಜೆಕ್ಟಿವ್ ರಿವ್ಯೂಸ್ ಕೊಡಲ್ಲ. ಏನಕ್ಕೆ ಅಂದರೆ ಟು ಬಿ ಆನೆಸ್ಟ್ ಅದೇನು ಅಷ್ಟೇನು ಓವರ್ ರೇಟ್ ಅನಿಸಿದೆ ನನಗಂತೂ. ಯಾಕಂದರೆ ಫಸ್ಟ್ ಆಫ್ ಆಲು 120 ಕಿಲೋಮೀಟರ್ಸಿಂದ ಬಂದು ಅಲ್ಲಿ ತಿರ್ಗಾ 1.5 hour ವೆಯ್ಟ್ ಮಾಡೋಂದರೆ ಇಟ್ಸ್ ಎ ಬಿಗ್ ಡ್ರಾಬ್ಯಾಕ್ ಅನ್ಕೊತೀನಿ. ಆ್ಯಂಡ್ ಮೋರ್ ಓವರ್ ಇಡ್ಲಿ ವಿಚಾರಕ್ಕೆ ಬಂದರೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿತ್ತು, ಬಟ್ ಆಫ್ ಬೇಕಡ್, ಅದು ಪೂರ ಬೇಕಾಗಿಲ್ಲ. ಮೇ ಬಿ ರಶ್ಶಿಂದನೂ ಇರ್ಬೋದು, ಯಾಕಂದರೆ ಅಲ್ಲಿ ಫುಲ್ಲು ಆ ಥರ ಕ್ರೌಡ್ ಇತ್ತು. ಸೊ ಅದಕ್ಕೆ ಇಡ್ಲಿ ಸ್ವಲ್ಪ ಆಫ್ ಪ್ಯಾಕೆಟ್ ಮಾಡಿರ್ಬೋದು. ಬಟ್ ಮೇನ್ ಏನಂದರೆ ಚಟ್ನಿ ತುಂಬ ತಿಕ್ಕಾಗಿತ್ತು. ನನಗನ್ಸಿದೆ ಅಂದರೆ ಅದು ಏನೋ ಒಂದು ಪೌಡರ್ ಆಡ್ ಮಾಡಿ ಥರ ಇತ್ತು. ಅಷ್ಟು ಏನು ಸ್ಪೆಷಾಲಿಟಿ ಏನಿಲ್ಲ. ಯಾಕಂದರೆ ಟು ಬಿ ಆನೆಸ್ಟ್ ರಿವ್ಯೂ ಅದು. ಇನ್ನು ಬೈ ದ ವೇ ನೋಡಿದ್ರೆ ಎನಿವೇಸ್ ವಡೆ ಅಂತೂ ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ. ನನಗೆ ಇಷ್ಟ ಆಗಿದ್ದು ಬೆಸ್ಟ್ ಪಾರ್ಟ್ ಅಂದರೆ ವಡೆ ಆ್ಯಂಡ್ ಸಮ್ ಇಡ್ಲಿ ಪೋರ್ಷನ್ಸ್ ಅಷ್ಟೇ. ಏನಕ್ಕೆ ಒಂದು ಆಫ್ ಬೇಕೆಡ್. ಒಂದು ಮೇಯ್ನ್ ಡ್ರಾಬ್ಯಾಕ್ ಅಂದರೆ 1.25 ಗಂಟೆ ವೆಯ್ಟ್ ಮಾಡಿದ್ದು. ಅಲ್ಲಿ ಕ್ರೌಡ್ ಇರ್ಬೋದು, ಮೇ ಬಿ ಅದಕ್ಕೆ ಸ್ವಲ್ಪ ಏನಾದರೂ ಜನರನ್ನು ಇಡೋದು, ಇಲ್ಲ ಸ್ವಲ್ಪ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಬೋದಿತ್ತು ಅಂದ್ಕೊತೀನಿ. ಇಟ್ಸ್ ಓಕೆ. ಬಟ್ ತುಂಬ ದೂರ ಬಂದು ನೋಡಿದ್ದಕ್ಕೆ ಇಟ್ಸ್ ಅನ್ ಗುಡ್ ಆನರ್ ಅಂದ್ಕೊತೀನಿ. ಸೊ ಇದಾದಮೇಲೆ ನಾನು ಹೋಗ್ತಾ ಇರೋದು ಶಿವನ ಸಮುದ್ರಗೆ. ಶಿವನ ಸಮುದ್ರ ಆಲ್ಸೋ ಕಾಲ್ಡ್ ಗಗನಚುಕ್ಕಿ, ಭರಚುಕ್ಕಿ. ಈಗಾಗಲೇ ಆನ್ ದಿ ವೇ ಇದ್ದೀವಿ. ನೀವು ನೋಡ್ಬೋದು, ಇದು ಮೈನ್ ರೋಡ್ ಇನ್ನೊಂದು 1 hour ಡಿಸ್ಟೆನ್ಸಲ್ಲಿ ಇದ್ದೀವಿ ಶಿವನ ಸಮುದ್ರ. ಆ್ಯಕ್ಚುಲಿ ಬೇಗ ಹೋಗಬೇಕಿತ್ತು. ಸೊ ಈ ಒಂದು ಹೋಟ್ಲಿಂದ 2 hours ವೇಸ್ಟ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಲಾಂಗ್ ರೂಟ್ ಆಯ್ತು ನನಗಂತೂ. ಇಟ್ಸ್ ಓಕೆ. ಬಟ್ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ. ಇಟ್ಸ್ ಆಲ್ರೆಡಿ ಅರೌಂಡ್ 11 ಅನ್ಕೊತೀನಿ. ಸೊ ಹೋಗೋದಾ, ಮೇ ಬಿ ಅಲ್ಲೇ ನೀರಿಲ್ಲ, ಬಟ್ ಟ್ರೈ ಮಾಡೋಣ ಹೆಂಗಿದೆ ಅಂತ. ಲೊಕೇಶನ್ ಚೆಕ್ ಮಾಡಿ ಲೆಟ್ಸ್ ಗೆಟ್ ಗೋಯಿಂಗ್. ಕಮ್ ಆನ್ ಮ್ಯಾನ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಏನು ಬ್ಯಾಕೆಟ್ ಹಾಕ್ಬಿಟ್ಟವ್ರು, ಹೆಂಗೂ ಹೋಗೋದು? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ವಾ, ಎಂಥ ಕ್ರಿಯೇಟಿವಿಟಿ ನಿಖಿಲ್ ಅವರೇ. ಚೈನಾದವ್ನು ಏನೇನೋ ಕಂಡುಹಿಡ್ತಾವನೆ, ನೀವು ಎಷ್ಟು ದೊಡ್ಡದಾಗ ಕಂಡು ಹಿಡಿದ್ಬಿಟ್ರಿ. ಎಲ್ಲರಿಗೂ ಬರಲ್ಲ ಆ ಥರ. ಬರ್ಸೋದಾಯ್ತು. ಸೊ ಗೆಳೆಯರ ಇಲ್ಲೇ ಫೋಟೋ ಶೂಟ್ ಮಾಡ್ತಾವ್ರೆ.
ನೀರು ತುಂಬ ಕಮ್ಮಿ ಇದೆ. ವೀಕೆಂಡ್ ಆದ್ರೂ ಜನಗಳಿಲ್ಲ. ನಮ್ಮ ಜನಸಂಖ್ಯೆ ಇದ್ರೆ ತಾನೇ ನಮಗೂ ಸ್ವಲ್ಪ ಖುಷಿ. ಫ್ರೈಡೇ ವೀಕೆಂಡ್ ಇವತ್ತು ವೀಕೆಂಡ್ ರಜಾ ಬಾಸ್. ನೀರೇ ಇಲ್ವಲ್ಲ. ಗುಡ್ ಫ್ರೈಡೇಸ್ ಫಾರ್ ಗುಡ್ ಪೀಪಲ್. ಕಪಲ್ಸ್ಗೆ ಲವರ್ಸ್ಗೆ ಒಳ್ಳೆ ಸ್ಪಾಟ್ ಇದು. ಅವನೂ ಇಲ್ಲ ನೋಡಿ ನಿಖಿಲ್, ಒಳ್ಳೆ ಟೈಮ್ ಇದೆ, ಯೋಚನೆ ಮಾಡಿ. ಸಿಕ್ತಲ್ಲ. ಫೈನ್ ಡೈನ್ ಲೊಕೇಶನ್. ಕೆಳಗೆಲ್ಲ ಇಳಿತಾವ ನಮ್ಮ ಬಾಸು. ಫಸ್ಟ್ ಟೈಮ್ ಸ್ಟೈಲ್ ಬೇರೆ. ಗೈಸ್, ನೀರಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ 2ನೇ ಪಾಯಿಂಟ್ವರೆಗೂ ಆಪ್ಷನ್ ಕೊಟ್ಟಿದ್ದಾರೆ. ಇದು 1ನೇ ಪಾಯಿಂಟು, ಅದು 2ನೇ ಪಾಯಿಂಟು. ಹತ್ತಿಳಿಯೋಕ್ಕೆ ಸ್ವಲ್ಪ ಸಂಕಟವಾಗಿದ್ರೂ ಹೋಗಿ ನೋಡಲೇಬೇಕಾದ ಪರಿಸ್ಥಿತಿ. ಹಲೋ ಗೈಸ್, ಇಲ್ಲಿ ನೋಡಿ, ನೀರೇನಷ್ಟು ಇಲ್ಲ, ಖಾಲಿಯಾಗಿದೆ. ಸೊ ಮೊದಲು ಕೆಳಗವರೆಗೂ ಬಿಡ್ತಿದ್ರು, ಏನೋ ಪ್ರಾಬ್ಲಮ್ ಆಗಿ ಕ್ಲೋಸ್ ಮಾಡಿದ್ರು ಅಂದ್ಕೊತೀನಿ. ನೋಡಿ ಅಲ್ಲಿ ಕಳಿಸಿದಿಲ್ಲ, ಅಲ್ಲಿ ನಿಮಗೆ ಅಲ್ಲಿ ಒಂದು ಲೊಕೇಶನ್ ಇದೆ ನೋಡಿ, ಒಂದು ಅನ್ಟೋಲ್ಡ್ ಲೊಕೇಶನ್ ಅದು. ಸೊ ಆ ಲೊಕೇಶನ್ವರೆಗೂ ಬಿಡ್ತಿದ್ರು ಫಸ್ಟು. ಸೊ ಈಗ ಹೇಗೇನು ಸೆನಿಕ್ಕಿಲ್ಲವ್ರೆ ಜೀವನ ಸಮುದ್ರ ಇದೆ, ತುಂಬ ಬಿಸಿಲಿದೆಯಾ? ನೀರು ಕಮ್ಮಿ ಇದೆ. ಎ ಸಿ ಏನಾರು ಬೇಕಾ? ಎ ಸಿ ಹೇಗೆ ನೋಡ್ಬೇಕು ಹೇಳಿ? ಕೆಳಗಡೆ ನೋಡಿ, ಎ ಸಿಗೆ ಸಿಗುತ್ತೆ ನಿಮಗೆ. ದಯವಿಟ್ಟು ಇಲ್ಲಿಂದ ನೀರಲ್ಲಿ ಬೀಳ್ಬೇಕನ್ಸ್ತದೆ. ಯಾಕೋ ಲೈಫ್ ಕ್ಲಿಯರ್ ಹೋಗ್ಬೇಕು, ಅದಕ್ಕೆ ನೀರಿಗೆ ಬೀಳ್ತಾನೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ, ಏನಂತೀರ? ನಮ್ಮ ನಿಖಿಲ್ ಅವರ ಹೆಲ್ಮೆಟ್ಟು ಇವನೇನ್ ಮಾಡ್ತಾ ಇದ್ದಾನೆ? ನಮ್ಮ ನಿಖಿಲ್ ಅವರ ಹೆಲ್ಮೆಟ್ಟು, ತಲೆಗೆ ಹಾಕೋ ಹೆಲ್ಮೆಟ್ಟು ಇನ್ನೊಬ್ಬರ ಕೈಲಿದೆ. ಕರ್ಚೀಫ್ ಹೋಯ್ತು ಅಂತ ಸರ್. ಆಮೇಲೆ ಅವನ ಕಡೆ ಅಂತ ಒಳ್ಳೆ ಎಣ್ಣೆ ರೇಂಜ್ ಕುಡಿತಾನಲ್ಲಪ್ಪ. ನಿಮ್ಮ ಅಪ್ಪ ಕೊಡ್ತಾನೆ. ಕರ್ಚೀಫ್ ಹೋಗಿ ಓಡಿ ತಿಟ್ಟಿತ್ ನೋಡಿನ. ಹಾಂ ಅಷ್ಟೇ. ನಮ್ಮ ಬಾಸ್ ಯಾಕೋ ಫುಲ್ ಸೀರಿಯಸ್ ಆಗಿ ಮೊಬೈಲ್ ನೋಡ್ಕೊತಾವನೆ. ಇಲ್ಲಿ ಬಂದಿರ, ಇದನ್ನ ಎಂಜಾಯ್ ಮಾಡಿರಿ. ಏನು ಮೊಬೈಲ್ ಅಂತ ಕೂತ್ಕೋತೀರಾ? ಹಾಂ ಈಗ ಸೀದೆ ಅಥೆಂಟಿಕ್ ಲುಕ್. ನೀರಿಲ್ಲ, ನೀರಿದ್ದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು. ಆದರೂ ನಮ್ಮ ರೇಂಜಿಗೆ ಏನೋ ಒಂದು ಕಡೆ ಕಾಣಿಸ್ತಿದೆ. ಅಲ್ಲಿ ಒಂದು ದರ್ಗಾ ಉಂಟು, ಆ ಕಡೆ ಹೋಗೋಕ್ಕಾಗಲ್ಲ, ಕಷ್ಟ ಇದೆ. IPL ಮ್ಯಾಚ್ ಹೊಡ್ಬೇಕಂತ 7:15 ಮ್ಯಾಚ್ನ 1 ಗಂಟೆಗೆ ಹೋಗ್ತಾನೆ ನೀನು. ಎಂಥ ಮನಸ್ಸಿದ್ದಾರೆ ಇಲ್ಲಿ. ನಾವು RCB ಫ್ಯಾನ್, ನಾವು RCB ಫ್ಯಾನ್, ಲಾಯಲ್ ಫ್ಯಾನ್ ಆಗಿ ಏನು ಮಾಡಿದ್ರು ಸರ್ ನೀವು? ಮನ್ಸು ಮ್ಯಾಚ್ ನೋಡ್ಬೇಕು, ಅದೆಲ್ಲ ಲಾಯಲ್ ಫ್ಯಾನ್ಸ್ ಇಲ್ಲ. ಜೈ RCB ಜೈ. कहाँ है आपका एल डोराडो? ಕರ್ನಾಟಕ
ಸೊ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಫ್ರೆಶ್ಶಾಗಿ ಸ್ನಾನ ಮಾಡ್ತಾರೆ, ಮನೆಗಳೇ ಸ್ನಾನ ಮಾಡೋದು ಅನ್ಕೊಂತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪರವಾಗಿಲ್ಲ, ಯಾಕಂದರೆ ಮೇ ಬಿ ಕಾವೇರಿ ವಾಟ್ರೆಲ್ಲ ಫ್ರೆಶ್ ಆಗಿರ್ಬೋದು ಅಂತ. ಸೊ ಇದಕ್ಕೊಂದು ಇತಿಹಾಸ ಇದೆ ಗಾಯ್ಸ್. ಇದು ಏನಂದರೆ ಬ್ಯಾಕ್ ಇನ್ 1610 ಇದ್ರ ಬಗ್ಗೆ ಯಾರೋ ಕರ್ಸ್ ಹಾಕಿದ್ರು ಅಂತ, ಯಾವಾಗಿರೋ ರಾಣಿ ಅಂತಂದ್ರೆ. ಆಮೇಲೆ ಈ ರಾಜ್ಯದ ಒಡೆಯರ್ ವಂಶಕ್ಕೆ ಯಾರು ವಂಶೋದ್ಧಾರ ಇರಬಾರು ಅಂತ ಆ ಒಂದು ಶಾಪ ಹಾಕಿದ್ದು ಮಾತ್ರ ಒಂದು ಐಡಿಯಾ ಇದೆ. ಸೊ ನಾವು ಸುಮ್ಮನೆ ಹಾಗೆ ಬಂದ್ವಿ, ದಾರಿ ತಪ್ಪಿಬಿಟ್ಟು ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ತುಂಬ ಜನ ಇಲ್ಲಿ ಅದೇ ಹೇಳ್ದಂಗೆ ಅವ್ರವ್ರ ಎಂಜಾಯ್ಮೆಂಟಲ್ಲಿ ಇದ್ದಾರೆ. ಸೊ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಚೆನ್ನಾಗಿದೆ ಗಾಯ್ಸ್. ಏನಂದರೆ ಫುಲ್ ಬಿಸಿಗೆ ಅಲ್ಲಿ ಕೆಳಗಡೆ ಸೀಟೆಲ್ಲ ಕುದೀತಾ ಇದೆ. ಇನ್ನೊಂದು 10 ನಿಮಿಷ ಇಲ್ಲೇ ಇದೆ ಅಂದರೆ ಇಲ್ಲೇ ಸುಟ್ಟೋಗ್ಬೇಕಾಗುತ್ತೆ.